ನಮಸ್ತೆ ಬಂಧುಗಳೇ, ನಾನು ಬಾಸುಮ ಕೊಡಗು. ನಾವು ಬದುಕಿನಲ್ಲಿ ಯಾವುದು ಮುಖ್ಯ ಅಂತ ಕೇಳಿದರೆ ತುಂಬ ಜನ ಹಣ ಅಂತಾರೆ, ಕೆಲವರು ಸಮಯ ಅಂತಾರೆ, ಕೆಲವರು ಆರೋಗ್ಯ ಅಂತಾರೆ. ಹಾಗೆ ಸಮಯ, ಹಣ, ಆರೋಗ್ಯ ಈ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನನಗೆ ಗೊತ್ತು ನೀವೆಲ್ಲ ತುಂಬ ಬ್ಯುಸಿ ಇರ್ತೀರಿ, ಟೈಮ್ ಇಲ್ಲ ಅಂತ. ಆದರೂ ಆರೋಗ್ಯ ದೃಷ್ಟಿಯಿಂದ ಈ ವಿಡಿಯೋವನ್ನು ನೋಡೋದಕ್ಕೆ ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ ಅಂತ ನನ್ನ ವಿನಂತಿ. ಯಾಕಂದರೆ ಈಗಿನ ದಿನಗಳಲ್ಲಿ ನಾವೆಲ್ಲ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಮಾತ್ರೆಗಳಿಗೆ, ಆಸ್ಪತ್ರೆಗಳಿಗೆ, ಡಾಕ್ಟರ್ಗಳಿಗೆ ನಾವು ಒಗ್ಗಿಕೊಂಡಿದ್ದೇವೆ. ದಿನ ಬೆಳಗಾದಾಗ ಏನಾದರೂ ಸಮಸ್ಯೆ ಬಂತಂದರೆ ಟ್ಯಾಬ್ಲೆಟ್ಸ್, ಔಷಧಿಗಳು, ಆಸ್ಪತ್ರೆ, ಡಾಕ್ಟ್ರು. ಅಂದರೆ ಜೀವನ ಪೂರ್ತಿ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೇಕಾದ್ರೆ ನಾವು ಮೆಡಿಸಿನ್ನೇ ಇರಬೇಕು, ಬೇರೆ ಯಾವುದೇ ಮಾರ್ಗಗಳಿಲ್ಲ ಅನ್ನುವಂಥ ಭ್ರಮೆಗೆ ನಾವು ಒಳಗಾಗಿದ್ದೇವೆ. ಭಾಳಷ್ಟು ವರ್ಷಗಳ ಹಿಂದೆ ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಇತ್ತು, ಕಾಯಿಲೆಗಳ ಸಂಖ್ಯೆಯೂ ಕಡಿಮೆ ಇತ್ತು. ಈಗ ನಾವು ನಮ್ಮ ಲೈಫ್ ಸ್ಟೈಲ್ನಿಂದಾಗಿ, ಆಹಾರ ಪದ್ಧತಿಯಿಂದಾಗಿ, ಬದುಕಿನ ಒಟ್ಟು ಒತ್ತಡಗಳ ನಡುವೆ ಬೇಕಂತ ನಾವು ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದೇವೆ. ಈಗ ನಿಮಗೆಲ್ರಿಗೂ ಗೊತ್ತಿದೆ ಆರೋಗ್ಯ ಕಾಪಾಡ್ಕೋಬೇಕು ಅಂತ. ಹಾಗಿದ ಮೇಲೆ ಕೂಡ ಯಾಕೆ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೇವೆ? ಅನಾರೋಗ್ಯಕ್ಕೆ ತುತ್ತಾದ ಮೇಲೆ ನಾವು ಅದನ್ನು ಹೇಗೆ ನಿಭಾಯಿಸ್ತಾ ಇದ್ದೇವೆ? ನಾನು ಬಹಳಷ್ಟು ಮಂದಿಗೆ ಆರೋಗ್ಯ ಸಂಬಂಧಪಟ್ಟಂಥ ತರಬೇತಿಗಳನ್ನು ಕೊಡ್ತೇನೆ. ಯಾವುದೇ ಔಷಧಿಗಳಿಲ್ಲದೆ ಹೇಗೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು ಅನ್ನೋಂಥ ಮಾಹಿತಿಯನ್ನು ಕೊಡ್ತೇನೆ ಮತ್ತು ಟ್ರೀಟ್ಮೆಂಟ್ ಕೂಡ ಮಾಡ್ತೇನೆ. ನನ್ನ ಅಜ್ಜ ತಂದೆ ಕಾಲದಿಂದ ನಾವೆಲ್ಲ ಸಾಂಪ್ರದಾಯಿಕ ಚಿಕಿತ್ಸಕರು. ಹಾಗಾಗಿ ಆಯುರ್ವೇದ ಪದ್ಧತಿಯನ್ನು ಇಟ್ಟುಕೊಂಡು ನಾನು ಬಹಳಷ್ಟು ಮಂದಿಗೆ ಚಿಕಿತ್ಸೆಯನ್ನು ಮಾಡಿದ್ದೇನೆ. ಸೈಕಾಲಜಿಕಲ್ ವಿಷಯದಲ್ಲಿ ಕೂಡ ಸ್ವಲ್ಪ ಪರಿಣತಿ ಹೊಂದಿರೋದರಿಂದ ಅದನ್ನು ಮುಂದಿಟ್ಕೊಂಡು ಬಹಳಷ್ಟು ಮಂದಿಗೆ ನಾನು ಚಿಕಿತ್ಸೆ ಮಾಡಿದ್ದೇನೆ. ಬಟ್ ಈ ಯಾವುದೇ ಕೆಲಸಕ್ಕೆ ನಾನು ಯಾರಿಂದ ಪ್ರತಿಫಲವನ್ನು ಅಪೇಕ್ಷೆ ಮಾಡೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ನಾವು ಫ್ರೀಯಾಗಿ ಯಾರಿಗಾರು ಸರ್ವಿಸ್ ಕೊಟ್ಟಾಗ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಆಗುತ್ತೆ. ಆದರೆ ನಾವು ಡಾಕ್ಟ್ರುಗಳು ಹೇಳಿದರೆ ನಂಬ್ತೇವೆ, ಯಾಕಂದರೆ ಅವರಿಗೆ ಸರ್ಟಿಫಿಕೇಟ್ ಇರುತ್ತೆ. ಆಸ್ಪತ್ರೆಗೆ ಹೋದರೆ ಅಲ್ಲಿ ಏನು ಕೊಟ್ಟು ನಾವು ತಿಂತೇವೆ, ಯಾಕಂದರೆ ನಾವು ನಂಬ್ತೇವೆ ಆಸ್ಪತ್ರೆಯಲ್ಲಿ ಕೊಟ್ಟರು ಅಂತ. ಅದೇ ಹೊರಗಿನವರು ಯಾರಾದರೂ ಏನಾದರೂ ಕೊಟ್ಟರೆ, ಸೂಚಿಸಿದರೆ ಅದನ್ನು ನಾವು ನಂಬೋದಿಲ್ಲ. ನನ್ನ ಕಳೆದ ಒಂದು 20-25 ವರ್ಷದ ಅನುಭವದಲ್ಲಿ ಸಾವಿರಾರು ಜನಕ್ಕೆ ನಾನು ಆರೋಗ್ಯ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಅವರು ಮಾತ್ರೆಗಳಿಲ್ಲದೆ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡಿದ್ದಾರೆ. ಭಾಳಷ್ಟು ಮಂದಿಗೆ ನಾನು ಅದನ್ನು ಹೇಳಿದಾಗ ಏನಂತಾರೆ ಅಂತಂದರೆ, ಇಲ್ಲಪ್ಪ ನಮಗೆ ಡಾಕ್ಟರ್ಸನ್ನು ಬಿಟ್ಟು ಇರೋದು ಸಾಧ್ಯವಿಲ್ಲ, BP ಟ್ಯಾಬ್ಲೆಟ್ ಬಿಡಲಿಕ್ಕೆ ಆಗೋದೇ ಇಲ್ಲ, ಅದು ಬಿಟ್ಟರೆ ಡೇಂಜರು. ಅಂದರೆ ನಾವು ತಿನ್ನುವ ಮಾತ್ರೆಗಳನ್ನು ಬಿಟ್ಟರೆ ನಮಗೆ ಅಪಾಯ ಇದೆ ಅನ್ನುವಷ್ಟರ ಮಟ್ಟಿಗೆ ನಮಗೆ ಹೆದರಿಸಿ ಇಟ್ಟಿದೆ ನಮ್ಮ ಒಟ್ಟು ವೈದ್ಯಕೀಯ ಪದ್ಧತಿ. ಆದರೆ ನಾನು ಚಾಲೆಂಜ್ ಮಾಡ್ತೇನೆ, ನಿಮ್ಮ BP ಶುಗರ್ ಟ್ಯಾಬ್ಲೆಟ್ಗಳನ್ನು ಕೂಡ ಬಿಡಲಿಕ್ಕೆ ಸಾಧ್ಯ. ನಿಮ್ಮ ಥೈರಾಯ್ಡ್ ಇರ್ಬೋದು, ವೆರಿಕೋಸ್ ವೇನ್ಸ್ ಇರ್ಬೋದು, ಹಾರ್ಟ್ ಇಶ್ಯೂಸ್ ಇರ್ಬೋದು, ಅಥವಾ ಮೆನ್ಸ್ಟ್ರಲ್ ಇಶ್ಯೂಸ್ ಇರ್ಬೋದು, ಯಾವುದೇ ಕಾಯಿಲೆಗಳನ್ನು, ಹೆಚ್ಚು ಕಮ್ಮಿ 150ಕ್ಕಿಂತ ಹೆಚ್ಚು ಕಾಯಿಲೆಗಳನ್ನು ಯಾವುದೇ ಮೆಡಿಸಿನ್ ಇಲ್ಲದೆ ವಾಸಿ ಮಾಡೋದು ಸಾಧ್ಯ ಅಂತ ನಾನು ಪ್ರೂವ್ ಮಾಡ್ತಾ ಇದ್ದೇನೆ. ನನ್ನ ಹಾಗೆ ಬಹಳಷ್ಟು ಜನ ಸಾಂಪ್ರದಾಯಿಕ ಔಷಧಿ ಪದ್ಧತಿಯಲ್ಲಿ ಚಿಕಿತ್ಸೆ ಮಾಡೋರು ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು. ಮತ್ತು ಹೆಲ್ತಿನ ಕಾನ್ಸೆಪ್ಟ್ ಹೇಗಿದೆ ಅಂತಂದರೆ, ಮೊನ್ನೆ ಇತ್ತೀಚೆಗೆ ಒಬ್ಬರು ನಾನು ಭೇಟಿಯಾದಾಗ ಹೇಳ್ತಾಯಿದ್ರು, ನಾನು 18 ಮಾತ್ರೆ ತಿಂತಿದ್ದೇನೆ ಸ್ವಾಮಿ ಬೆಳಗಿಂದ ಸಂಜೆವರೆಗೆ ಅಂತ. ಅವರಿಗೆ ನಾನೆಲ್ಲ ಮಾಹಿತಿ ಕೊಟ್ಟೆ, ಔಷಧಿ ರಹಿತವಾಗಿ ಬದುಕೋದು ಹೇಗೆ ಅಂತ ಸೂಚಿಸಿದೆ. ಅವರಿಗೆ ಇಷ್ಟ ಆಯಿತು. ಅವರು ಅವರ ಡಾಕ್ಟರ್ ಹತ್ರ ಫೋನ್ ಮಾಡಿ ಕೇಳಿದರು. ಆಗ ಅವರ ಡಾಕ್ಟರ್ ಹೇಳ್ತಿರು, ನಿಮಗೆ ಯಾಕೆ ಸ್ವಾಮಿ ಅದೆಲ್ಲ, ನೀವೀಗ ಹೆಲ್ದಿಯಾಗಿದ್ದೀರಲ್ಲ, ಅಂದರೆ 18 ಮಾತ್ರೆಗಳನ್ನು ತಿಂತಾ ಇದ್ದರೂ ಕೂಡ ಹೆಲ್ದಿಯಾಗಿದ್ದಾರೆ ಅನ್ನುವಂಥ ಪರಿಕಲ್ಪನೆಯೇ ನನಗೆ ನಗು ತರಿಸುವಂಥದ್ದು. ಈಗ ನೀವು ಕೂಡ ಬೇರೆ ಬೇರೆ ಸಮಸ್ಯೆಗಳಿಗೆ ಒಳಗಾಗಿದ್ದರೆ, ಅನಾರೋಗ್ಯಕ್ಕೆ ತುತ್ತಾಗಿದ್ರೆ ಸ್ವಲ್ಪ ಯೋಚನೆ ಮಾಡಿ. ದಿನ ಬೆಳಗ್ಗೆ ಎದ್ದು ಮಾತ್ರೆ ತಿಂತೀರೋ ಅಥವಾ ಮಾತ್ರೆಯನ್ನು ಬಿಟ್ಟು ಬದುಕುವಂಥ ದಾರಿಯನ್ನು ಹುಡುಕಿಕೊಳ್ತಿರೋ ಅಂತ. ನಮ್ಮ ಮಕ್ಕಳಿಗೆ ಕೂಡ ಇದನ್ನು ಹೇಳಬೇಕು. ಯಾಕಂದ್ರೆ ನಾವು ಇವತ್ತು ಮಕ್ಕಳನ್ನು ಕೂಡ ಅನಾರೋಗ್ಯದ ಕಡೆಗೆ ತಳ್ತಾ ಇದ್ದೇವೆ. ನಾವು ಅವ್ರಿಗೆ ಕೊಡೋ ಆಹಾರ, ಅವರು ನೀರು ಕುಡಿಯೋ ಪದ್ಧತಿ ಇರ್ಬೋದು, ಅವರ ಲೈಫ್ ಸ್ಟೈಲ್ ಇರ್ಬೋದು. ಇಡೀ ಜಗತ್ತಿನಲ್ಲಿ ಇವತ್ತು ಕಾಯಿಲೆಗಳಿಗೆ ಮುಖ್ಯ ಕಾರಣವೇ ನಾವು ತಿನ್ನುವ ಆಹಾರ ಅಂತ ನಾನು ಹೇಳ್ತೇನೆ. ಇವತ್ತು ಕಲಬೆರಕೆ ಆಹಾರಗಳನ್ನು ತಿಂತೇವೆ, ಹಾರ್ಮ್ಫುಲ್ ಆದ ಕೆಮಿಕಲ್ ಇರುವಂಥ ಆಹಾರಗಳನ್ನು, ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಬಳಕೆ ಮಾಡ್ತೇವೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಉಸಿರಾಟದಲ್ಲಿ ಕೂಡ ನಾವು ಇವತ್ತು ಸೋಮಾರಿತನ ಮಾಡ್ತಾ ಇದ್ದೇವೆ. 80% ಕೆಲಸದಲ್ಲಿರುವಂಥ ವ್ಯಕ್ತಿಗಳು ಶಾಲೋ ಬ್ರೀದಿಂಗ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅವರಿಗೆ ಉಸಿರಾಟ ತೊಂದರೆ ಆಗ್ತಿದೆ ಅನ್ನೋಂಥದ್ದು ಪ್ರೂವ್ ಆಗಿದೆ. ಸೂರ್ಯನ ಬೆಳಕಿಗೆ ಹೋಗ್ತಾನೆ ಇಲ್ಲ ನಾವು. ಸೂರ್ಯನ ಬೆಳಕಲ್ಲಿ ಒಂದು ಅರ್ಧ ಗಂಟೆ ಆದರೂ ನಾವು ಸಮಯವನ್ನು ಕಳೆದರೆ ಖಂಡಿತ ನಮಗೆ ಕಾಯಿಲೆಗಳನ್ನು ಬರದ ಹಾಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಬಹಳಷ್ಟು ಟಿಪ್ಸ್ಗಳನ್ನು ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಉಚಿತವಾಗಿ. ನಿಮ್ಮ ಆರೋಗ್ಯವನ್ನು ಮಾತ್ರೆಗಳಿಲ್ಲದೆ, ಮೆಡಿಸಿನ್ ಇಲ್ಲದೆ ಸುಧಾರಿಸ್ಕೋಬೇಕು ಅಂತ ಆಸೆ ಇದ್ದರೆ ಖಂಡಿತ ನನ್ನನ್ನು ಸಂಪರ್ಕ ಮಾಡಿ. ಬಹಳಷ್ಟು ವಿದ್ಯಾವಂತರು ನಾನು ಈ ಥರ ಮಾತಾಡಿದಾಗ, ಇಲ್ಲ ಅದು ನನ್ನ ಮಗಳು ಡಾಕ್ಟ್ರ್ ಇದ್ದಾರೆ, ಮಗ ಡಾಕ್ಟ್ರ್ ಇದ್ದಾನೆ,
ಸೊ ಅವನ ಹತ್ರ ಕೇಳೋದು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನನ್ನ ಹತ್ರ ಹೇಳ್ತಾಯಿದ್ರು. ನಾನು ಓಕೆ ಅಂತ ಸುಮ್ಮನೆ ಇದ್ದೆ. ಆದರೆ ಹಾಗೆ ಮಕ್ಕಳ ಮಾತುಗಳನ್ನು ಅಥವಾ ಮನೆಯಲ್ಲಿರೋ ಡಾಕ್ಟ್ರುಗಳ ಮಾತುಗಳನ್ನು ಕೇಳಿಕೊಂಡು ಇರುವ ಅನೇಕರನ್ನು ನಾನು ನೋಡ್ತಾ ಇದ್ದೇನೆ. 2-3 ವರ್ಷಗಳ ನಂತರ ಅವರು ಅದೇ ಸ್ಥಿತಿಯಲ್ಲಿದ್ದಾರೆ. ಇನ್ಸುಲಿನ್ ಚುಚ್ಕೊಳ್ತಾ ಇದ್ದಾರೆ, BP ಶುಗರ್ ಮಾತ್ರೆ ತಗೋತಾ ಇದ್ದಾರೆ. ಏನು ಕಾಯಿಲೆಯಿಂದ ಅವರು ಗುಣಮುಖರಾಗಲಿಲ್ಲ. ಅದೇ ಯಾರು ನಮ್ಮ ಮಾತನ್ನು ನಂಬಿ ಅಂಥದ್ದೇ ಕಾಯಿಲೆಗೆ ನಮ್ಮಿಂದ ಚಿಕಿತ್ಸೆ ತಗೊಂಡಿದ್ದಾರೆ, ಅವರು ಇವತ್ತು ಗುಣಮುಖರಾಗಿ ಆರೋಗ್ಯವಾಗಿ ಓಡಾಡ್ತಾ ಇದ್ದಾರೆ. ಸೊ ಇದು ನಂಬಿಕೆಯ ಪ್ರಶ್ನೆ. ನಿಮಗೆ ನಂಬಿಕೆ ಇದೆ ಅಂತಾದರೆ ಖಂಡಿತ ನನ್ನನ್ನು ಸಂಪರ್ಕ ಮಾಡಿ. ಖುದ್ದಾಗಿ ನಾವು ಮಾತಾಡ್ತೇವೆ. ನಾವು ಫೋನಲ್ಲೆಲ್ಲ ಖುದ್ದಾಗಿ ನಾನು ನಿಮ್ಮ ಹತ್ರ ಬಂದು ಮಾತಾಡ್ತೇನೆ. ಯಾವುದೇ ಔಷಧಿಗಳಿಲ್ಲದೆ ಒಂದು ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಿಕ್ಕೆ ಆಗುತ್ತೆ ಅನ್ನೋದನ್ನು ನಾವೆಲ್ಲ ಸೇರಿ ಪ್ರೂವ್ ಮಾಡೋಣ. ಅದು ಮುಂದಿನ ತಲೆಮಾರಿಗೆ ಒಂದು ಮಾರ್ಗದರ್ಶನ ಆಗಲಿ ಅಂತ ಭಾವಿಸ್ತೇನೆ. ನಮಸ್ಕಾರ. ನಾನು ಬಾಸುಮ ಕೊಡಗು.